ಈಗ SIT ಮಾಡ್ತಿದ್ದಾರೆ, ತನಿಖೆ ಮಾಡಲಿ. ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯಕ್ಕೆ ಹೋಗ್ತವೆ. ತೀರ್ಪು ಬರ್ತದೆ ನೋಡೋಣ. ಆಕ್ಚುಲಿ ಸೌಜನ್ಯ ಬಗ್ಗೆ ಟೆನ್ಷನ್ ಇತ್ತು, ಅದೇ ಕಾರಣಕ್ಕಾಗಿ ಈ ಕೆಲವು ಆದ್ರೆ ಪ್ರಮುಖ ಅಂದ್ರೆ ಸೌಜನ್ಯ ಕೇಸ್ನ ಹೊರಗಡೆ ಮಾಡುವಂಥದ್ದು ಏನಿದೆ ನೋಡೋಣ, ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ. ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ. ಇನ್ನೊಂದೆಡೆ ಹೀಗೆ ಕೆಲವರು ಗೋಕಾಕ್ ಪ್ರತಿ ಜಿಲ್ಲೆ ಮಾಡ್ಲಿಕ್ಕೆ ಚಿಕ್ಕೋಡಿ ಅವರು ಡಿಮಾಂಡ್ ಇದ್ದಾರೆ. ಅಂತಿಮವಾಗಿ ಸರ್ಕಾರ ಯಾರು ಕೂಡ ಅದನ್ನ ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಲಾಭ ಹೆಂಗ್ ಪಡಿಬೇಕು, ಅದನ್ನ ರಾಜಕೀಕರಣ ಹೆಂಗ್ ಮಾಡ್ಬೇಕು ಅನ್ನೋದು ಉದ್ದೇಶ. ಹಾಗಾಗಿ ಏನೋ ಒಳ್ಳೇದ್ ಮಾಡ್ಲಿಕ್ಕೆ ಅವರು ಅದನ್ನ ಯಾವ್ದೋ ಒಂದು ನಿಟ್ಟಿನಲ್ಲಿ ಈ ತರ ಹೇಳಿ ಮಾಡ್ತಾವ. ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡ್ಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಗೊತ್ತಿರೋದೇನ ಅವಶ್ಯಕತೆ ಇಲ್ಲ. ಮಾಡ್ಲಿ, 2-3 ತಿಂಗಳು ಟೈಮ್ ಬೇಕಾಗುತ್ತೆ. ತನಿಖೆ ಮಾಡ್ಲಿ, ನೋಡೋಣ ಏನ್ ಸತ್ಯಾಂಶ. ಸನಾತನ ಹಿಂದೂ ಧರ್ಮದ ಆಚರಣೆ ಹತ್ತಿಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಅವ್ರು ಯಾವಾಗಲೂ ಮಾಡತ್ತಾರ. ಚುನಾವಣೆ ಇನ್ನೂ ಬದಲಿಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ. ಯೂಶುವಲಿ 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ 3 ವರ್ಷ ಮಧ್ಯ ಸ್ಟಾರ್ಟ್ ಮಾಡಿದ್ರು. ಹೊಸದೇನಿಲ್ಲ. ಹಿಂದೆ ಕರಾವಳಿಯಲ್ಲಿ ಬಹಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು. ಅದು CBI ಇನ್ವೆಸ್ಟಿಗೇಟ್ ಮಾಡಿದ್ರು, SIT ಮಾಡಿದ್ರು. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾರೆ. ಸರಿ, ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ. ಮಾಡಿ ಸರ್ಕಾರ ತನಿಖೆ ಮಾಡ್ತಾರೆ. ಮತ್ತೆ ಸಿಎಂ DCM ನೋಡೋದು ಮುಸ್ಲಿಂ ಹುದ್ದಾಟ ಇದೆ ಮೊನ್ನೆ ವೇದಿಕೆಯಲ್ಲಿ ಮುಗಿದಿಲ್ಲ. ಮುಗಿದೋಗಿ ಅವ್ರು ಹೇಳ್ಯಾರ, ಇಬ್ರು ಅವ್ರು ಹೇಳ್ಯಾರ. ನಾನೇ ಇರ್ತಂತ ಅವ್ರು ಹೇಳ್ಯಾರ, ಕಾಲಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತೆ ಮುಸ್ಲಿಂ ಹುದ್ದಾಟ ಪ್ರಶ್ನೆಪಡ್ತಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚೇಂಜ್ ಆಗುತ್ತೆ ಇಲ್ಲ, ಅದು ಗೊತ್ತಿಲ್ಲ. ಅದು ನಮಗೆ ನಮ್ಮ ಹಂತದಲ್ಲಿ ಇಲ್ಲ. ಅದು ಅಂದ್ರೆ 2 ಹುದ್ದೆ ಇರಬಾರ್ದು ಅನ್ನೋ ಇದ್ರ ಬಗ್ಗೆ ಯಾರು ಹಿರಿಯ ಸಚಿವರು ಅಸಮಾಧಾನಕ್ಕೆ ಪಡಿಸ್ತಾರೆ. ಮಾಡ್ಬೋದು, ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ. ಯಾವಾಗ ಸೂಕ್ತ ಆಗ್ತೈತೆ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದನ್ನ ನಾವು ಹೇಳಲಿಕ್ಕೆ ಆಗೋದು. 2 ವರ್ಷ ಆಗಿತ್ತು ಸರ್. ಹಿಂಗೆ ಅದನ್ನೇ ಅವ್ರ ಹೈಕಮಾಂಡ್ ಅದು ಅವ್ರ ಡಿಸಿಷನ್ ತಗೊಂಡು ನಾವಲ್ಲ. ಏನೇ ಇದ್ರೆ ಡಿಸಿಷನ್ ಅವರಲ್ಲ. ಟೈಮ್ ಆಗಿದೆಯೋ ಅಥವಾ ಒಬ್ಬರು ಬಂದು ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ. ಧರ್ಮಸ್ಥಳದ SIT ವಿಚಾರದಲ್ಲಿ ಸೌಜನ್ಯ ಕೇಸನ್ನು ಪ್ರತ್ಯೇಕವಾಗಿ ಯಾರು ಕೂಡ ಅದನ್ನ ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಲಾಭ ಹೆಂಗ್ ಪಡಿಬೇಕು, ಅದನ್ನ ರಾಜಕೀಕರಣ ಹೆಂಗ್ ಮಾಡ್ಬೇಕು ಅನ್ನೋದು ಉದ್ದೇಶ. ಹಾಗಾಗಿ ಏನೋ ಒಳ್ಳೇದ್ ಮಾಡ್ಲಿಕ್ಕೆ ಅವರು ಅದನ್ನ ಯಾವ್ದೋ ಒಂದು ನಿಟ್ಟಿನಲ್ಲಿ ಈ ತರ ಹೇಳಿ ಮಾಡ್ತಾವ. ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡ್ಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಗೊತ್ತಿರೋದೇನ ಅವಶ್ಯಕತೆ ಇಲ್ಲ. ಮಾಡ್ಲಿ, 2-3 ತಿಂಗಳು ಟೈಮ್ ಬೇಕಾಗುತ್ತೆ. ತನಿಖೆ ಮಾಡ್ಲಿ, ನೋಡೋಣ ಏನ್ ಸತ್ಯಾಂಶ. ಸನಾತನ ಹಿಂದೂ ಧರ್ಮದ ಆಚರಣೆ ಹತ್ತಿಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಅವ್ರು ಯಾವಾಗಲೂ ಮಾಡತ್ತಾರ. ಚುನಾವಣೆ ಇನ್ನೂ ಬದಲಿಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ. ಯೂಶುವಲಿ 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ 3 ವರ್ಷ ಮಧ್ಯ ಸ್ಟಾರ್ಟ್ ಮಾಡಿದ್ರು. ಹೊಸದೇನಿಲ್ಲ. ಹಿಂದೆ ಕರಾವಳಿಯಲ್ಲಿ ಬಹಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು. ಅದು CBI ಇನ್ವೆಸ್ಟಿಗೇಟ್ ಮಾಡಿದ್ರು, SIT ಮಾಡಿದ್ರು. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾರೆ. ಸರಿ, ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ. ಮಾಡಿ ಸರ್ಕಾರ ತನಿಖೆ ಮಾಡ್ತಾರೆ. ಮತ್ತೆ ಸಿಎಂ DCM ನೋಡೋದು ಮುಸ್ಲಿಂ ಹುದ್ದಾಟ ಇದೆ ಮೊನ್ನೆ ವೇದಿಕೆಯಲ್ಲಿ ಮುಗಿದಿಲ್ಲ. ಮುಗಿದೋಗಿ ಅವ್ರು ಹೇಳ್ಯಾರ, ಇಬ್ರು ಅವ್ರು ಹೇಳ್ಯಾರ. ನಾನೇ ಇರ್ತಂತ ಅವ್ರು ಹೇಳ್ಯಾರ, ಕಾಲಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತೆ ಮುಸ್ಲಿಂ ಹುದ್ದಾಟ ಪ್ರಶ್ನೆಪಡ್ತಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚೇಂಜ್ ಆಗುತ್ತೆ ಇಲ್ಲ, ಅದು ಗೊತ್ತಿಲ್ಲ. ಅದು ನಮಗೆ ನಮ್ಮ ಹಂತದಲ್ಲಿ ಇಲ್ಲ. ಅದು ಅಂದ್ರೆ 2 ಹುದ್ದೆ ಇರಬಾರ್ದು ಅನ್ನೋ ಇದ್ರ ಬಗ್ಗೆ ಯಾರು ಹಿರಿಯ ಸಚಿವರು ಅಸಮಾಧಾನಕ್ಕೆ ಪಡಿಸ್ತಾರೆ. ಮಾಡ್ಬೋದು, ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ. ಯಾವಾಗ ಸೂಕ್ತ ಆಗ್ತೈತೆ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದನ್ನ ನಾವು ಹೇಳಲಿಕ್ಕೆ ಆಗೋದು. 2 ವರ್ಷ ಆಗಿತ್ತು ಸರ್. ಹಿಂಗೆ ಅದನ್ನೇ ಅವ್ರ ಹೈಕಮಾಂಡ್ ಅದು ಅವ್ರ ಡಿಸಿಷನ್ ತಗೊಂಡು ನಾವಲ್ಲ. ಏನೇ ಇದ್ರೆ ಡಿಸಿಷನ್ ಅವರಲ್ಲ. ಟೈಮ್ ಆಗಿದೆಯೋ ಅಥವಾ ಒಬ್ಬರು ಬಂದು ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ. ಧರ್ಮಸ್ಥಳದ SIT ವಿಚಾರದಲ್ಲಿ ಸೌಜನ್ಯ ಕೇಸನ್ನು ಪ್ರತ್ಯೇಕವಾಗಿ ಈಗ SIT ಮಾಡ್ತಿದ್ದಾರೆ, ತನಿಖೆ ಮಾಡ್ಲಿ. ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯಕ್ಕೆ ಹೋಗ್ತವೆ. ತೀರ್ಪು ಬರ್ತದೆ ನೋಡೋಣ. ಆಕ್ಚುಲಿ ಸೌಜನ್ಯ ಬಗ್ಗೆ ಟೆನ್ಷನ್ ಇತ್ತು, ಅದೇ ಕಾರಣಕ್ಕಾಗಿ ಈ ಕೆಲವು ಆದ್ರೆ ಪ್ರಮುಖ ಅಂದ್ರೆ ಸೌಜನ್ಯ ಕೇಸ್ನ ಹೊರಗಡೆ ಮಾಡುವಂಥದ್ದು ಏನಿದೆ ನೋಡೋಣ, ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ. ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ. ಇನ್ನೊಂದೆಡೆ ಹೀಗೆ ಕೆಲವರು ಗೋಕಾಕ್ ಪ್ರತಿ ಜಿಲ್ಲೆ ಮಾಡ್ಲಿಕ್ಕೆ ಚಿಕ್ಕೋಡಿ ಅವರು ಡಿಮಾಂಡ್ ಇದ್ದಾರೆ. ಅಂತಿಮವಾಗಿ ಸರ್ಕಾರ
ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.